ಎಲ್ಲರಿಗೂ ನಮಸ್ಕಾರ. ಅಧ್ಯಾಯವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಆದರೆ ಇದು ಕೇವಲ ಆರಂಭ. ಅಧ್ಯಾಯ 8 ರಲ್ಲಿ ವಿಷಯಗಳು ಇನ್ನಷ್ಟು ಕತ್ತಲೆ ಆಗ್ತವೆ. ಆದ್ರಿಂದ ನೀವು ಚಂದಾದಾರರಾಗುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಅಜ್ಞಾತಕ್ಕೆ ಈ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿ. ಅವಳು ಅಳುತ್ತಿದ್ದಳ. ಇರಬಹುದು. ನಿಜವಾಗ್ಲೂ? ಬಡ ಹುಡುಗಿ. ಅವಳು ಸ್ವತಃ ಕುಟುಂಬದಿಂದಲೇ ಮಾರಾಟವಾದಳು. ಹರ್ಷ ಜೋರಾಗಿ ನಗುತ್ತಾ, ಹೇ, ನೀವು ಈಗ ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದೀರಾ? ನೀವು ನಮಗೆ ಇದನ್ನು ಹೇಗೆ ಮಾಡಬಹುದು? ಅವಳು ಈಗ ಹೇಗಿದ್ದಾಳೆಂದು ನನಗೆ ಅರ್ಥವಾಗುತ್ತಿದೆ. ಚಿಂತಿಸಬೇಡಿ ಸಾರಾ, ಅವಳು ಬೇಗ ನಮ್ಮ ಜೊತೆ ಇರುತ್ತಾಳೆ. ನಾವು ಮೂವರು ಪ್ರಯಾಣ ಮಾಡೋದು ಹೇಗಿದೆ? ನಾನು ಲಂಡನ್ಗೆ ಹೋಗಬೇಕು. ನಮಗೆ ಪಾಸ್ಪೋರ್ಟ್ ಏನೂ ಬೇಡ ಅಲ್ಲವಾ? ಖಂಡಿತ. ನಾವು ಸತ್ತರೆ ಪಾಸ್ಪೋರ್ಟ್ ಇಲ್ಲದೆ ಪ್ರಯಾಣಿಸಬಹುದು. ಸಾರಾ ಎಂದು ನಕ್ಕಳು. ಒಬ್ಬ ವೃದ್ಧ ಕಾರಿನ ಮುಂಭಾಗಕ್ಕೆ ಬಂದು, ಮುಂದೆ ಹೋಗಬೇಡಿ, ಹಿಂದಕ್ಕೆ ಹೋಗಿ, ನೀವು ಸಾಯುತ್ತೀರಿ ಎಂದು ಹೇಳಿದನು. ಯಾರು ಬಡ ಮಾನಸಿಕ ವೃದ್ಧರು? ಪಕ್ಕಕ್ಕೆ ಹೋಗು ಎಂದನು. ಗೇಟ್ ಒಡೆದು ಒಳಗೆ ನುಗ್ಗಿದನು. ಒಂದು ದವ್ವ ಕಾಣಿಸಿಕೊಂಡು ಕಾರಿನ ಕಡೆಗೆ ನೋಡಿತು. ಸರ, ನಾನು ಸತ್ತ ಮೇಲೆ ನೀನು ನನ್ನ ಜೊತೆ ಬರ್ತೀಯಾ ಅಲ್ವಾ? ನಾನು ಸಾಯಲು ಹೋಗುತ್ತಿಲ್ಲ. ಸಾರ, ಏನಾದರೂ ಹೇಳಿದೆಯಾ? ಅಷ್ಟಕ್ಕೂ ಆ ವೃದ್ಧ ಯಾರು ಮತ್ತೆ ಪ್ರತ್ಯಕ್ಷಯಾದ ದವ್ವ ಏಕೆ ಅವರನ್ನು ಹಿಂಬಾಲಿಸಿತು? ಮುಂದಿನ ಕಥೆಗಾಗಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ದ ಡೋರ್ ಆಫ್ ಸೀಕ್ರೆಟ್ಸ್.